ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದಂತಹ ಮಳೆಗೆ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲಿ ಸುರಿದಂತಹ ಮಳೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದೆ. ಜಯನಗರದಲ್ಲಿ ಕಾರಿನ ಮೇಲೆ ಮರದ ಕೊಂಬೆ ಉರುಳಿ ಬಿದ್ದಿದೆ. ಜಯನಗರ 4th ಬ್ಲಾಕ್ನಲ್ಲಿ ಆಗಿರುವಂತಹ ಘಟನೆ. ಅಲ್ಲಿದ್ದಂತಹ ಮರಗಳು ಕೂಡ ಧರಾಶಾಹಿಯಾಗಿವೆ. ಇತ್ತೀಚೆಗಷ್ಟೇ ಜಯನಗರ ಸುತ್ತ ಮರ ಕಟ್ ಮಾಡಿದಂತಹ ಪಾಲಿಕೆ ಇದೀಗ ಅದೇ ಏರಿಯಾದಲ್ಲಿ ಮರದ ಕೊಂಬೆಗಳು ಧರೆಗಪ್ಪಳಿಸಿವೆ. ರಸ್ತೆಗೆ ಬಿದ್ದ ಕೊಂಬೆಗಳನ್ನ ಪಾಲಿಕೆ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ಕಳೆದ 3-4 ದಿನಗಳಿಂದ ಬೆಂಗಳೂರಿನಲ್ಲಿ ಮಳೆ ಸುರಿತಾ ಇದೆ. ಅದು ಸಣ್ಣ ಪುಟ್ಟ ಮಳೆಯಲ್ಲ, ಒಂದು ಅರ್ಧ ಗಂಟೆ ಭರ್ಜರಿಯಾಗಿ ಮಳೆ ಬಂದು ಹೋಗ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಸಮಸ್ಯೆಯನ್ನ ಸಿಲಿಕಾನ್ ಸಿಟಿ ಮಂದಿ ಎದುರಿಸ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು ನೀವು, ಮರದ ಕೊಂಬೆ ಯಾವ ರೀತಿಯಾಗಿ ಕೆಳಗಡೆ ಬಿದ್ದಿದೆ ಅಂತ ಹೇಳಿ. ವಾಹನಗಳನ್ನು ಕೂಡ ಅಲ್ಲಿ ಪಾರ್ಕ್ ಮಾಡಲಾಗಿತ್ತು, ಆದರೆ ಯಾವುದೇ ವಾಹನಕ್ಕೂ ಕೂಡ ಡ್ಯಾಮೇಜ್ ಆಗಿಲ್ಲ. ಅಷ್ಟು ಈ ರೀತಿ ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದ್ದ ಹಾಗೆ ಪಾಲಿಕೆ ಸಿಬ್ಬಂದಿ ಕೂಡ ದೌಡಾಯಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ. ಶಾಂತಮೂರ್ತಿ, ಮರಗಳ ಕೊಂಬೆಗಳನ್ನು ತೆರವುಗೊಳಿಸುವಂತಹ ಕಾರ್ಯ ಆಗಿದೆಯಾ? ಹೇಗಿದೆ ಪರಿಸ್ಥಿತಿ? ಎಸ್, ಈಗಾಗಲೇ ಏನು ಬೆಂಗಳೂರಲ್ಲಿ ಕಳೆದ 3-4 ದಿನದಿಂದ ಮಳೆ ಬರ್ತಾ ಇದೆ. ಅಂದ್ರೆ ಸಂಜೆ ಆಗ್ತಿದಂತೆ ವರುಣ ಎಂಟ್ರಿ ಕೊಡ್ತಾ ಇರುವಂತದ್ದು. ಇದರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತದೆ. ಯಾಕಂದ್ರೆ ಪ್ರತಿ ಬಾರಿ ಮಳೆ ಬಂದಾಗ ಕೂಡ ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಮರ ಬೀಳ್ತಾ ಇತ್ತು. ಅದೇ ರೀತಿಯಲ್ಲಿ ಜಯನಗರ 4th ಬ್ಲಾಕ್ ಸುತ್ತಮುತ್ತ ಈಗ ಮರದ ಕೊಂಬೆಗಳು ಬಿದ್ದಿರುವಂತದ್ದು. ಅಂದ್ರೆ ಬಿಬಿಎಂಪಿ ಈಗಾಗಲೇ ಅದೇ ಏರಿಯಾದಲ್ಲಿ ಅಂದ್ರೆ ಜಯನಗರ ಸುತ್ತಮುತ್ತ ಒಂದು ಡ್ರೈವ್ ಅನ್ನ ಕೂಡ ಮಾಡಿತ್ತು. ಅಂದ್ರೆ ಒಣಗಿದ ಮರಗಳನ್ನ ತೆರವು ಮಾಡೋ ಕೆಲಸವನ್ನ ಮಾಡಿತ್ತು. ಆದ್ರೆ ಇದೀಗ ಅದೇ ಏರಿಯಾದಲ್ಲಿ ಮರದ ಕೊಂಬೆಗಳು ಮುರಿದು ಬಿದ್ದಿರುವಂತದ್ದು. ಬಿಬಿಎಂಪಿ ಎಷ್ಟರ ಮಟ್ಟಿಗೆ ಮರವನ್ನ ತೆರವು ಮಾಡಿದೆ ಅನ್ನೋ ಪ್ರಶ್ನೆಯನ್ನ ಮೂಡಿಸ್ತದೆ. ಜೊತೆಗೆ ಈಗಾಗಲೇ ಏನೋ ಕಾರಿನ ಅಕ್ಕಪಕ್ಕ ಅಂದ್ರೆ ಫುಟ್ಪಾತ್ ನ ಮೇಲ್ಭಾಗದಲ್ಲಿ ಮರದ ಕೊಂಬೆಗಳು ಬಿದ್ದಿದ್ದಂಥದ್ದು. ಸದ್ಯ ಬಿಬಿಎಂಪಿಯ ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಆ ಕೊಂಬೆಗಳನ್ನ ಸರಿಸುವ ಕೆಲಸವನ್ನ ಮಾಡಿದರೆ. ಆದ್ರೆ ಬಿಬಿಎಂಪಿ ಈಗಾಗಲೇ ಒಣ ಮರಗಳು ಸಾಕಷ್ಟು ಇದೆ ಅಂತ ಗೊತ್ತಿತ್ತು, ಅಪಾಯವನ್ನ ತಂದಿಡುತ್ತೆ ಅಂತ ಗೊತ್ತಿದ್ರು ಕೂಡ ಇನ್ನೂ ಎಚ್ಚೆತ್ಕೊಂಡಿಲ್ವಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಸದ್ಯ ಈಗಾಗಲೇ ಏನೋ ಮಳೆ ಕೂಡ 8ನೇ ತಾರೀಕಿನೊಳಗೆ ಇನ್ನೂ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಸದ್ಯ ಪಾಲಿಕೆ ಇನ್ನಾದ್ರೂ ಎಚ್ಚೆತ್ಕೊಂಡು ಅಪಾಯಕಾರಿ ಮತ್ತೆ ಡೆಡ್ಲಿ ಮರಗಳನ್ನ ಎಲ್ಲೆಲ್ಲಿ ಇದೆ ಅನ್ನೋದನ್ನ ಹುಡುಕಿ ತೆರವುಗೊಳಿಸುವ ಕೆಲಸವನ್ನ ಮಾಡುತ್ತಾ ಮುಂದಾಗುವಂತ ಅಪಾಯವನ್ನ ತಡೆಗಟ್ಟುತ್ತಾ ಅನ್ನೋದನ್ನ ಇನ್ನಷ್ಟೇ ನೋಡ್ಬೇಕಿರುವಂತದ್ದು. ಧನ್ಯವಾದ ಶಾಂತಮೂರ್ತಿ ತಮ್ಮ ಮಾಹಿತಿಗಾಗಿ.